ಮನೆ ತೆರವು ಮಾಡಿದ್ದಕ್ಕೆ ಕೃಷ್ಣ ಬೈರೇಗೌಡರ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಡಿಬಿಎ ಅಧಿಕಾರಿಗಳು ಹೇಳದೆ ಕೇಳದೆ ನೋಟಿಸ್ ಅನ್ನು ಕೊಡದೆ ಏಕಾಏಕಿ ಬಂದು ಮನೆ ಒಡೆದು ಹಾಕಿದ್ದಕ್ಕೆ ಈಗ ನೂರಾರು ಜನ ಸಚಿವ ಕೃಷ್ಣ ಬೈರೇಗೌಡರ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ. ಅವರ ಮನೆಗೆ ಮುತ್ತಿಗೆಗೆ ಪ್ರಯತ್ನ ಮಾಡಿದ್ದಾರೆ. ಸಚಿವರ ಮನೆಯತ್ತ ಕೋಗಿಲು ಲೇಔಟ್ ನಿವಾಸಿಗಳು ಹೆಜ್ಜೆ ಹಾಕಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಬ್ಯಾರಿಕೇಡ್ ಹಾಕಿ ಹೋರಾಟಗಾರರಿಗೆ ಪೊಲೀಸರು ತಡೆಯೊಡ್ಡಿದ್ದಾರೆ. ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಮುತ್ತಿಗೆಗೆ ಪ್ರಯತ್ನ ನಡೆದಿದೆ. ಪೊಲೀಸರ ತಡೆ ಹಿನ್ನೆಲೆ ರಸ್ತೆಯಲ್ಲೇ ಧರಣಿ ಕುಳಿತಿದ್ದಾರೆ ಜನ. ಹೋರಾಟಗಾರರ ಬಂಧನಕ್ಕೆ ವಾಹನ ಇಲ್ಲದೆ ಪೊಲೀಸರು ಪರದಾಡಿದ್ದಾರೆ. ಸ್ಕೂಲ್ ಬಸ್ಸು ಟಿಟಿಗಳ ಬಳಕೆಗೆ ಪೊಲೀಸರು ಮುಂದಾಗಿದ್ದಾರೆ. ಮುನ್ಸೂಚನೆ ನೀಡದೆ ಜಿಬಿಎ ಮನೆ ಒಡೆದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಜನ. ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆಗೆ ಪ್ರಯತ್ನ ನಡೆದಿದೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಸಚಿವರ ಮನೆಯತ್ತ ಕೋಗಿಲು ಲೇಔಟ್ ನಿವಾಸಿಗಳು ಹೆಜ್ಜೆ ಹಾಕಿದ್ದಾರೆ. ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಮುತ್ತಿಗೆಗೆ ಪ್ರಯತ್ನ ನಡೆದಿದೆ. ನೋಡಿ, ಈ ರೀತಿ ಹೋರಾಟಗಾರರು ಮುತ್ತಿಗೆ ಹಾಕುವಂತಹ ಪ್ರಯತ್ನ ನಡೆದಿತ್ತು. ಈ ಸಂದರ್ಭದಲ್ಲಿ ರಸ್ತೆಯಲ್ಲೇ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಟೈಮ್ನಲ್ಲಿ ಹೋರಾಟಗಾರರ ಬಂಧನಕ್ಕೆ ವಾಹನವೂ ಇಲ್ಲದೆ ಪೊಲೀಸರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಕಂಡ ಸ್ಕೂಲ್ ಬಸ್ ಟಿಟಿಗಳ ಬಳಕೆಗೆ ಪೊಲೀಸರು ಮುಂದಾಗಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಮುತ್ತಿಗೆಗೆ ಪ್ರಯತ್ನ ಪಟ್ಟಂತಹ ಪ್ರತಿಭಟನಾ ನಿರತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಸಚಿವರ ಮನೆಯತ್ತ ಹೆಜ್ಜೆ ಹಾಕಿದ್ದಾರೆ. ಸಚಿವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಎಲ್ಲ ಸಂಘಟನೆಯವರನ್ನ ಕೋಗಿಲು ಲೇಔಟ್ ನಿವಾಸಿಗಳನ್ನ ರಸ್ತೆಯಲ್ಲೇ ತಡೆಯುವ ಕೆಲಸ ಆಗಿದೆ. ಇವರ ಆಕ್ರೋಶಕ್ಕೆ ಕಾರಣ ಇಷ್ಟೇ, ಜಿಬಿಎ ಅಧಿಕಾರಿಗಳು ಮುನ್ಸೂಚನೆಯನ್ನೂ ನೀಡದೆ ನಮ್ಮ ಮನೆಗಳನ್ನು ಒಡೆದು ಹಾಕಿದ್ದಾರೆ ಅಂತ. ಇದೇ ಈಗ ವಿರೋಧಕ್ಕೆ ಕಾರಣ ಆಗಿದೆ. ಸಚಿವರ ಮನೆಯಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಏನು ನಡೀತಾ ಇದೆ ಸದ್ಯಕ್ಕೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್, ಈಗಾಗಲೇ 200 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅಲ್ಲಿದ್ದಂತಹ ನಿವಾಸಿಗಳು ಈಗ ಕೃಷ್ಣ ಬೈರೇಗೌಡ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಯನ್ನು ಮಾಡ್ತಾರೆ. ಅಂದರೆ ನಾಳೆಯೂ ಕೂಡ 200 ಮನೆಗಳನ್ನು ಈಗಾಗಲೇ ಗುರುತು ಮಾಡಲಾಗಿದೆ. ಆ 200 ಮನೆಗಳನ್ನು ನಾಳೆಯೂ ಕೂಡ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅದೆಲ್ಲ ಗುರುತಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯ ನಮಗೆ ಒಂದು ನ್ಯಾಯವನ್ನು ಕೊಡಬೇಕು, ಯಾವುದೇ ರೀತಿಯಾದಂತಹ ನೋಟಿಸನ್ನು ನೀಡದೆ ಒಂದು ಏಕಾಏಕಿ ಡೆಮಾಲಿಷನ್ಗಳನ್ನು ಮಾಡುವಂತಹ ಮುಖಾಂತರ ನಮ್ಮನ್ನು ಬೀದಿಗೆ ತಳ್ಳಿದ್ದಾರೆ ಅನ್ನುವಂತಹ ವಿಚಾರಗಳು ಅಂದರೆ ಹೀಗಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಕೃಷ್ಣ ಬೈರೇಗೌಡ ಅವರು ಬರಬೇಕು, ಇಲ್ಲಿಗೆ ಸ್ಥಳಕ್ಕೆ ಬಂದು ಅವರು ನಮಗೆ ಯಾವ ರೀತಿ ಪರಿಹಾರವನ್ನು ಆಗಿರಬಹುದು ಮತ್ತು ಇದಕ್ಕೆ ನಮಗೆ ಆದಂತಹ ಅನ್ಯಾಯಗಳೇನಿದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಈಗ ಇದನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಹಿನ್ನೆಲೆಯಲ್ಲಿ ಅಂದರೆ ಈ ಪ್ರತಿಭಟನೆಯ ಸ್ವರೂಪವನ್ನು ಕೂಡ ಇವಾಗ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಜನ ಇನ್ನೂ ಕೂಡ ಬರ್ತಾ ಇದ್ದಾರೆ. ಆದರೆ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ಸ್ಗಳನ್ನು ಅಳವಡಿಕೆಯನ್ನು ಮಾಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಹೆಚ್ಚಿನ ಪೊಲೀಸ್ ಮೆನ್ಗಳನ್ನು ಕೂಡ ಈಗ ಏನೊಂದು ಡೆಪ್ಯೂಟ್ ಮಾಡುವಂತಹ ಮುಖಾಂತರ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ನೀಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ನಮ್ಮ ಜೊತೆ ಅಲ್ಲಿದ್ದಂತಹ ನಿವಾಸಿಗಳು ಕೂಡ ಇದ್ದಾರೆ. ಮೇಡಮ್, ಏನು ಇವಾಗ ನಿಮ್ಮ ಬೇಡಿಕೆ ಏನು? ಸರ್, ನಮಗೆ ನೋಟಿಸ್ ಏನೋ ಕಳಿಸಿಲ್ಲ. ನೋಟಿಸ್ ಅನ್ನೋದು ಅಂತ ಕಳಿಸಿದ್ರೆ ನಾವು ಪ್ರಿಪೇರ್ ಆಗಿದ್ದಿರ್ತೀವಿ. ಎಲ್ಲ ಪಾತ್ರೆ ಎಲ್ಲ ಆಚೆ ಇಕ್ಕಿರ್ತೀವಿ. ನಮ್ದು ಯೂನಿಫಾರ್ಮ್ ಇದೆ, ಸರ್ಟಿಫಿಕೇಟ್ ಇದೆ, ID ಕಾರ್ಡ್ಸ್ ಇದೆ, ನಮ್ದು ಆಲ್ ಟಿಕೆಟ್ಸ್ ಇದೆ ಸರ್. ನಾವು ಲಾ ಸ್ಟೂಡೆಂಟ್ ಸರ್. ನಾನು
ನಾಳೆ ಎಕ್ಸಾಮ್ ಇದೆ ನಮಗೆ. ನಾವೆಲ್ಲ ಎಲ್ಲಿ ಸರ್ ಓದೋದು? ಮನೆ ಹೊಡೆದಾಕ್ಬಿಟ್ಟಿದ್ದಾರೆ, ಆಚೆ ಕುತ್ಕೊಬೇಕು, ಚಳಿಯಲ್ಲಿದ್ದೀವಿ ಸರ್. ಚಿಕ್ಕ ಚಿಕ್ಕ ಮಕ್ಳಿದ್ದಾರೆ ಸರ್, ಹೇಟ್ ಬಿದ್ದಿದೆ ಸರ್ ಅವ್ರಿಗೆ. ನಾವು ಒಳಗಡೆ ಹೋಗಿ ನಾವು ಮಕ್ಕಳೇ ಎತ್ಕೊಂತೀವಿ, ನಮ್ಮ ಸರ್ಟಿಫಿಕೇಟು ನಮ್ಮ ಥಿಂಗ್ಸ್ ಎಲ್ಲ ಎತ್ಕೊಂತೀವಿ ಅಂತ ಹೇಳಿದ್ರು ಬಿಡ್ತಾರ. ಬೇರೆ ಸಿಲಿಂಡರ್ ಮಾತ್ರ ಎತ್ತಿ ಆಚೆ ಇಕ್ಕಿ, ಬೇರೆ ಏನೋ ಬೇಡ, ಏನೋ ಎತ್ಕೊಂಬೇಡಿ ಅಂತಾರೆ ಸರ್. ಹೆಂಗ್ ಸರ್ ನಾವೇನೋ ಎತ್ಕೊಂಡಿರ ಇರಕ್ಕಾಗೋದು ಸರ್? ಸರ್ ಚಳಿಯಲ್ಲಿದ್ದಾರೆ ಸರ್ ಮಕ್ಕಳೆಲ್ಲ, ಅವರೆಲ್ಲ ಬಸ್ರಿಗಳಿದ್ದಾರೆ ಸರ್. ಸ್ವಲ್ಪ ಜನ ಹಾಲ್ ಕೊಡೋರು ಇದ್ದಾರೆ ಸರ್, ಅವರೆಲ್ಲ ಜನ್ನಿ ಬಂದು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಸರ್. ಮತ್ತೆ ನಿನ್ನೆ ಸೂಸೈಡ್ ಮಾಡ್ಕೊಳಕ್ ಅವ್ರನ್ನ ಎತ್ತಿ ಆಂಬುಲೆನ್ಸ್ ಅಲ್ಲಿ ಹಾಕೊಂಡು ಏನೂ ಇಲ್ಲ ಪರವಾಗಿಲ್ಲ ಅಂತ ನಮ್ಗೋಸ್ಕರ ಮಾತಾಡಕ್ ಬಂದಿರೋ ಲಾಯರ್ ನಾನು ಅವ್ರನ್ನೂ ಏನೋ ಕೇಳಕ್ ಬಿಟ್ಟಿಲ್ಲ. ನೀವ್ಯಾರು 700 ಜನ ಏನೋ ಕೇಳಿಲ್ಲ, ನೀವ್ಯಾರು ಬಂದು ಕೇಳೋರು ಅಂತ ಅವ್ರನ್ನ ಕಳಿಸ್ತವ್ರೆ ಸರ್. ಏನ್ ಸರ್ ಇದು? ನಮ್ಗೇನ್ ಸರ್? ನಮ್ಗೆ ನ್ಯಾಯ ಬೇಕು ಸರ್, ನಮಗೆ ಮನೆ ಬೇಕು, ನಮಗೆ ಊಟ, ಒಂದಿನ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್, ನಾವ್ ಬೇಕಂದ್ರೆ ಇರ್ತೀವಿ ಸರ್. ಮನೆ ಇಲ್ದ್ರೆ ಯಾರು ಸರ್ ಇರ್ತಾರೆ ಸರ್? ಎಷ್ಟು ಜನ ಬಡವರು ಇದ್ದಾರೆ ಸರ್. ಸರ್ ನನ್ನ ಹೆಸರು ಶ್ರೀದೇವಿ ಅಂತ. ಬಟ್ ಇವಾಗ ಆಗಿರೋ ಸಿಚುವೇಶನ್ನು ಆಲ್ಮೋಸ್ಟ್ ಇವ್ರು ಹೇಳಿದ್ದಾರೆ. ಇನ್ನು ಏನು ಹೇಳಬೇಕು ಅಂದರೆ, ನಿನ್ನೆ ಎಲ್ಲಾನು ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ ಇವರು. ಹೆಂಗೆ ಬಂದಿದ್ದಾರೆ ಅಂದರೆ, ಆಂಬ್ಯುಲೆನ್ಸ್ ತೊಗೊಂಡು ಬಂದಿದ್ದಾರೆ, ಮತ್ತೆ ಮಿಲಿಟರಿ ಜೀಪ್ಗಳು ತೊಗೊಂಡು ಬಂದಿದ್ದಾರೆ, ಅಲ್ಲಿ ಫೈರ್ ಟ್ರ್ಯಾಕ್ಸ್ ತೊಗೊಂಡು ಬಂದಿದ್ದಾರೆ. ಸುಟ್ಕೊಂಡವ್ರಿಗೆ ನಾವು ಆರ್ಸೋಕೆ ರೆಡಿ ಆಗಿದ್ದೀರಿ ಅಂತಿದ್ದಾರೆ. ನೀವು ಸೂಸೈಡ್ ಮಾಡ್ಕೊತೀರಾ, ಆಂಬ್ಯುಲೆನ್ಸ್ ಅಲ್ಲಿ ಹಾಕೊಂಡು ಹೋಗ್ತೀನಿ ಅಂತ ಇದ್ದಾರೆ. ಯಾರು ಬಂದು ನೀವು ಮಾತಾಡ್ತೀರೋ ಅವ್ರಿಗೆ ನಾವು ಲಾಠಿ ಚಾರ್ಜ್ ಮಾಡಿ ಜೈಲ್ಗೆ ಹಾಕ್ತೀರಿ ಅಂತ ಇದೆ. ಪ್ರತಿ ಒಂದಕ್ಕೂ ಪ್ರೀ ಪ್ಲಾನ್ ಆಗಿ ಬಂದಿದ್ದಾರೆ. ನಮ್ಗೆ ಯಾವುದಕ್ಕೂ ಕಾರಣಕ್ಕೂ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದ್ರೆ ಆಕ್ಚುಲಿ ನಾವು ಬೇರೆ ಕಡೆ ಆದ್ರೂ ಶಿಫ್ಟ್ ಆಗ್ತಾ ಇದ್ರಿ. ಯಾವುದೂ ನೋಟಿಸ್ ಇಲ್ಲ. ಕರಿಯಪ್ಪ ಅಂತ ಇದ್ದಾರೆ, ಅವ್ರು 2-3 ಸಲ ಅಲ್ಲಿ ಕುಡಿಯೋ ನೀರು ಸೌಲಭ್ಯ ಕೊಟ್ಟಾಗ ಬಂದು ಟೇಪ್ ಕಟ್ ಮಾಡಿದ್ದಾರೆ. ಅವಾಗ ಕಾಣ್ತಿರ್ಲಿಲ್ಲ. 25 ವರ್ಷದಿಂದ ನಾವು ಅಲ್ಲಿದ್ದೀರಿ. ಅವಾಗ ಬಂದು ಏನೂ ಮಾತಾಡಿಲ್ಲ. ಓಕೆ ಬದುಕೊಳ್ಳಿ, ಹೆಂಗ ಕೊಟ್ಟಿದ್ದೀರಿ, ನಮ್ಮ ಕಡೆಯಿಂದ ನಿಮ್ಗೆ ಆಗಿದೆ, ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಬಂದು, ಈಗ ಬಂದ್ಬಿಟ್ಟು ಅವರೇ ಬಂದು ನಕ್ಕೊಂಡು ಹೊಡಿತಾ ಇದ್ರು ಅಷ್ಟೇ. ನಗ್ತಾ ಏನು ಮಾಡೋಕ್ಕಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ರ, 1000 ಜನ ಬಂದಿದ್ದೀರಿ ನಮ್ಮ ಕಡೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅವ್ರ ಕಡೆ ಏನು ಮಾಡೋಕ್ಕಾಗಿಲ್ಲ ನಮಗೆ. ನಿನ್ನೆಯಿಂದ ಒಂದು ಬಸ್ರಿ ಅಲ್ಲಿ ಬಂದಿದ್ದಾರೆ, ಮಗು ಮೂವ್ಮೆಂಟ್ ಇಲ್ಲ ನಿನ್ನೆಯಿಂದ. ಅವ್ರಿಗೆ ನೀರಿಲ್ಲ, ಊಟ ಇಲ್ಲ, ಯಾವ ಉಪಚಾರನೂ ಇಲ್ಲ. ಕುಡಿಯೋ ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕುಡಿಯೋ ನೀರು ಸೌಲಭ್ಯ ಕೊಟ್ಟಿದ್ದೀರಿ ಅಂತಾರೆ. ಎಷ್ಟು ನೀರು ಕುಡಿದು ಬದುಕಾಗುತ್ತೆ ಸರ್? ಶೌಚಾಲಯ ಇಲ್ಲ, ನಾವು ನೀರು ಕುಡಿದ್ರು ಶೌಚಾಲಯಕ್ಕೆ ಹೋಗ್ಬೇಕು. ಅಲ್ಲಿ ನೀರು ಕುಡಿತಾ ಇದ್ದೀರಿ. ಇವಾಗ ನಿನ್ನೆ 3 ದಿನದಿಂದ ಕರೆಂಟ್ ಇಲ್ಲ, ಅದು ಪ್ರೀ ಪ್ಲಾನೆ. ಸ್ಯಾಟರ್ಡೆ ಸಂಡೇ ವೀಕ್ ಡೇ ಎಂಡು ಅಂತ ಗೊತ್ತಿದ್ದು ನೋಡ್ಕೊಂಡು ಬಂದಿದ್ದಾರೆ. ಪ್ರೀ ಪ್ಲಾನ್, ಎಲ್ಲ ಪ್ರೀ ಪ್ಲಾನ್ ಸರ್. ತುಂಬಾನೇ ನಮಗೆ ಮನಸ್ಸು ತುಂಬಾ ನೋವಾಗುವಂಥದ್ದು ಕಾರ್ಯ ಮಾಡಿದ್ದಾರೆ. ನಮ್ಗೆ ಇದುವರೆಗೂ ಎಂತ ಕಚಡ ರಾಜಕೀಯ, ಇದು ಕಚಡ ಸರ್ಕಾರ. ನಿಜವಾಗ್ಲೂ ಹೇಳ್ತಿದ್ದೀರಿ, ಅವ್ರಿಗೆ ಇವಾಗ್ಲೂ ಅಷ್ಟೇ, ಇನ್ನು ಮುಂದಕ್ಕೂ ನಾವು ಧಿಕ್ಕಾರ ಆಗ್ತಾನೆ ಇರ್ತೀರಿ. ಇಲ್ಲೇನ್ ಬಂದಿದ್ದಾರೆ, ಇವಾಗ ಹೋಗಿ ನೀವು ಅಲ್ಲೇ ವಾಸ ಮಾಡಿ, ನಾವು ನಾಳೆ ಬಂದು ಮೀಟ್ ಮಾಡ್ತೀನಿ ಅಂತಿದ್ರೆ ಆಗಲ್ಲ. ನಾವ್ ಇಲ್ಲೇ ಮಲ್ಕೊಂತೀರಿ, ನಾವ್ ಇಲ್ಲೇ ಇರ್ತೀರಿ. ಕೆಲ್ಸಕ್ಕೆ ಹೋಗಕ್ಕೆ ಅಂತ 6 o'clock ಮಾರ್ನಿಂಗ್ ರೆಡಿ ಆಗ್ತಾ ಇದೀರಿ. ಬಂದು ಏನ್ ಮಲ್ಗಿರೋರ್ನು ನೋಡ್ತಾ ಇಲ್ಲ, ಕಣ್ಣಾಪರೇಷನ್ ಆಗಿರೋರ್ನು ನೋಡ್ತಾ ಇಲ್ಲ, ಬಾಣ್ತಿನೇ ನೋಡ್ತಾ ಇಲ್ಲ. 2 ದಿನ ಬಾಣ್ತಿ ಸರ್ ಆಟೋದಲ್ಲಿ ಬಂದಿದ್ದಾರೆ, ಜನ್ನಿ ಆಗಿದೆ ಅವರಿಗೆ. ಯಾರು ನೋಡ್ತಾರೆ? ಅವ್ರನ್ನೂ ಏನು ನೋಡಿಲ್ಲ, ಹೇಳ್ದೆ ಬಿಡ್ತಾ ಇದಾರೆ. ಸಿಲಿಂಡರ್ ಮಾತ್ರ ಯಾಕೆ ಎತ್ತಿಡಿ ಅಂತಿದ್ದಾರೆ. ಯಾಕೆ ಅವ್ರ ಸೇಫ್ಟಿನ? ಬ್ಲಾಸ್ಟ್ ಆಗ್ಬಿಟ್ರೆ ಅವರು ಹೋಗ್ಬಿಡ್ತಾರಲ್ಲ. ನಮ್ಗೇನಿಲ್ಲ, ಬರೀ ಸಿಲಿಂಡರ್ ಮಾತ್ರ ಎತ್ತೀಚೆ ಇಟ್ಕೊಂಡಿದ್ದಾರೆ. 10 ಜನ ಮಿಲಿಟರಿ ತೂರ್ತಾ ಇದಾರೆ, ಎಳ್ದಿ ಬಿಸಾಕ್ತಾ ಇದಾರೆ. ನಮ್ಗೇನು ಫೆಸಿಲಿಟಿನೇ ಇಲ್ಲ ಸರ್ ಅಲ್ಲಿ. ದಾಖಲೆ ಏನಾದ್ರು ಇದೆಯಾ ನಿಮ್ಮ ಹತ್ರ? ಇದೆಯಾ ಪ್ರಾಪರ್ ದಾಖಲೆ ಇದೆ. ಅದನ್ನ ದಾಖಲೆ ನಮ್ಗೆಲ್ಲ ಒಂದೊಂದು ಜೆರಾಕ್ಸ್ ಕೊಟ್ಟಿದ್ರು ಅವರು. 94cc ಫಾರ್ಮು ಜೆರಾಕ್ಸ್ ಕೊಟ್ಟಿದ್ದಾರೆ. ಮತ್ತೆ ಅವ್ರ ಹತ್ರ ಇರೋ ದಾಖಲೆ ಒರಿಜಿನಲ್ ಇಟ್ಕೊಂಡು ನಮ್ಗೊಂದು ಜೆರಾಕ್ಸ್ ಕೊಟ್ಟಿದ್ದಾರೆ. ಮೀಟರ್ಗಳಿಗೆ ಇವಾಗೆಲ್ಲ ಮಾತಾಡಿ ಮೀಟರ್ಗಳು ಕೊಟ್ಟಿದ್ದಾರೆ, ಕಂಬ ಕೊಟ್ರು, ಲೈಟ್ ಕೊಟ್ರು, ಎಲ್ಲ ಒಂದೊಂದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕ್ಯಾಮ್ರಾನು ಇಟ್ಟಿದ್ದಾರೆ, ಏನಾರ ಕಳ್ತನ ಆದ್ರೆ ಅಂತ ಹೇಳಿ ಎಲ್ಲಾನು ಮಾಡಿ. ಈ ಲಾಸ್ಟ್ ಮೂವ್ಮೆಂಟ್ ಅಲ್ಲಿ 25 ವರ್ಷದಿಂದ ಮಾಡ್ದಿರೋಂತ ಕೆಲಸ ಸೆಕೆಂಡ್ ಅಲ್ಲಿ ಮುಗಿಸೋಗಿದ್ದಾರೆ. ಯಾಕೆ ಮಾಡಿದ್ರ ಕೆಲಸ? ಯಾಕೆ ಮಾಡಿದ್ರು? ಯಾರು ನಿಮ್ಗೆ ಏನ್ ಬಂದು ಹೇಳಿದ್ದಾರೆ? ಅದ್ ನಮಗ್ ನ್ಯೂಸ್ ಏನು ನೀವು ಕೊಡ್ತಲೇ, ನೀವು ಇಮಿಡಿಯೇಟ್ ಆಗಿ ಬಂದು ನಿಮ್ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ಯಾರು ಇದ್ ಮಾಡ್ತಾರೆ ಹೇಳಿ? ಏನೋ ಗ್ಯಾಸ್ ಬಂಕ್ ಆಗುತ್ತಂತೆ, ಅದೇನೋ ಗ್ಯಾಸ್ ದೇನೋ ನಾವು ಕಾರ್ಪೊರೇಷನ್ ಮಾಡ್ತೀರಿ. ಎಸ್, ನೀವು ಕಾರ್ಪೊರೇಷನ್ ಮಾಡ್ತೀರಿ ಅಂದ್ರೆ ಏನಿದೆ? ನೀವು ದಾಖಲೆ ತೋರಿಸಿ. ನಾವು ದಾಖಲೆ ತೋರಿಸಿದ್ರೆ ಬಿಸಾಕ್ತಾ ಇದ್ದಾರೆ. ಇದೆಲ್ಲ ಪೇಪರ್ಗಳು, ಏನು ಇಲ್ಲ ಅಂತ ಬಿಸಾಕ್ತಾ ಇದ್ದಾರೆ. ನಿಮ್ಗೆ ಒರಿಜಿನಲ್ ಬೇಕಂದ್ರೆ ನೀವು ಒರಿಜಿನಲ್ ಕೇಳಿ. ಅದನ್ನ ಕೇಳ್ದಲ್ಲ ನೀವು 700 ಮೆಂಬರ್ಸ್ ಬಂದ್ಬಿಟ್ಟು ನೀವು ಯಾರನ್ನ ಬೇಕಾದ್ರು ಏನ್ ಬೇಕಾದ್ರು ಮಾಡ್ತಾ ಇದ್ರೆ ಯಾವ ತರ ಹೇಳಿ? ಯಾರು ನೋಡ್ತಾರೆ? ಅಲ್ಲ ಸರ್, ನ್ಯಾಯಕ್ಕೆ ಹೋಗ್ಬೇಕು ಅಂದ್ರೆ ಈ ಪೊಲೀಸ್ ಅವ್ರ ಹತ್ರನೇ, ಆರ್ಮಿ ಅವ್ರ ಹತ್ರ, ರಾಜಕೀಯರ ಹತ್ರನೇ ಹೋಗ್ತೀವಿ ನಾವೆಲ್ಲ. ಅವುಗಳೇ ನಾಯಿಗಳು ಹೇಳ್ದ ಹಾಕ್ತಾ ಇದ್ದಾರೆ. ಯಾರ ಹತ್ರ ಹೋಗ್ಬೇಕು ನಾವು? ಓಟ್ ಹಾಕಿ ಗೆಲ್ಸ್ಕೊಂಡಿದ್ದು ನಮ್ಮನ್ನು ನೋಡ್ತಾರೆ ಅಂತಾನೆ ತಾನೆ. ಅಲ್ಲಿಗೂ ನೋಡ್ತಾರೆ ಅಂದ್ರೂ ಸರಿ. ನಾವು ನೀರು ವ್ಯವಸ್ಥೆ ನಾವು ಮಾಡ್ಕೊಂಡ್ವಿ, ಚರಂಡಿಗಳ ವ್ಯವಸ್ಥೆ ನಾವು, ವಾಶ್ರೂಮ್ಗಳದ್ದು ನಾವು ಮಾಡ್ಕೊಂಡ್ರೆ ಅದರಲ್ಲೂ ಬಂದು ಕಿತ್ಕೊಳ್ಳೋ ಅಷ್ಟು ಏನಿದೆ ನಿಮಗೆ? ಬಡವ್ರದೇ ಸರ್ಕಾರ ಅಂತ 100 ಸತಿ ಕೂಗ್ತಿರಲ್ವಾ? ಏನು ಇವರೆಲ್ಲ ಬಡವರಲ್ಲ? ನಿಮ್ದಿರೋ ಸರ್ಕಾರ ಇರೋವ್ರಿಗೆ ಸರ್ಕಾರ. ನೀವು ಒಳ್ಳೆ ಕೆಲಸ 100ರಲ್ಲಿ 10 ಮಾಡಿದ್ರೆ 10 ಆ ಬ್ಯಾನರ್ಗಳಿಗೆ ಹಾಕೋ ಬ್ಯಾನರ್ಗಳಿಗೆ ದುಡ್ಡು ಒಬ್ರು ಬಡವ್ರದ್ದು ಮನೆ ಜೀವನ ನಡೆಯುತ್ತೆ ಗೊತ್ತಾ?
ಅದೇ ಬ್ಯಾನರ್ಗಳ ದುಡ್ಡು, ಜೀವನ ನಡೆಯೋ ದುಡ್ಡಲ್ಲಿ ಇವರೆಲ್ಲ ದುಡ್ಕೊಂಡು ಮಾಡ್ಕೊಂಡ್ರೆ ಅದರಲ್ಲೇ ಕಿತ್ಕೊಂಡು ತಿಂದ್ರೆ ನಿಮ್ಗೇನು ಬರುತ್ತೆ? ಅಟ್ಲೀಸ್ಟ್ ಇಷ್ಟೊಂದು ಇದೆ ಅಲ್ವಾ, ಇಷ್ಟೊಂದು ಬಡವ್ರಿಗೋಸ್ಕರ ಮಾಡ್ತೀರಾ ಅಂತೀರಲ್ಲ, ಅವ್ರ ಬಡವ್ರಿಗೋಸ್ಕರ ಜಾಗ ಕೊಟ್ರೆ ನಿಮ್ದು ಏನಾಗುತ್ತೆ? ಏನೇನು ಹೋಗುತ್ತೆ? ಬಡವ್ರಿಗೋಸ್ಕರ ಸರ್ಕಾರ ಅಂದಮೇಲೆ, ಬಡವ್ರಿಗೋಸ್ಕರ ಮಾಡಿಲ್ಲ ಅಂದಮೇಲೆ ಇನ್ನೇನಕ್ಕೆ ಬೇಕು ಸರ್ಕಾರ? ನಮ್ಮ ಮನೆಗೆ ಊಟಕ್ಕೆ ತಂದು ಹಾಕ್ತೀರಾ, ದುಡ್ದಾಗ ಹಾಕ್ತೀರಾ? ಯಾರಿಲ್ಲ. ನಮ್ಮ ಗಂಡ ಹೆಂಡತಿ ಮಕ್ಕಳು ದುಡಿದ್ರೇನೆ ಮಕ್ಳಿಗೆ ಒಂದು ಹೊತ್ತು ಊಟ ಹಾಕೋದು. ಅದನ್ನು ಹಾಕಕ್ಕೂ ಚಾನ್ಸ್ ಇಲ್ದಿರ, ಊಟ ಹಾಕಕ್ಕೂ ಚಾನ್ಸ್ ಇಲ್ದಿರ ಮನೆ ಬೀಳ್ಸಾಕ್ಬಿಟ್ಟು ಹೋಗ್ತಾ ಇದ್ರೆ ಯಾರನ್ನ ಕೇಳೋಣ? ಅಟ್ಲೀಸ್ಟ್ ನೀವು ಒಂದ್ ದಿನ ಇಲ್ಲ, ಇಡೀ ದಿನ ಇಲ್ಲ, ಪ್ರೆಗ್ನೆಂಟ್ ಮಕ್ಕಳು, ಮರಿ, ಅಜ್ಜಿ, ತಾತ ಎಲ್ಲರೂ ರೋಡ್ ಮೇಲೆ ಒಬ್ಬರಾದ್ರೂ ಬಂದು ಕೇಳಿದ್ದೀರಾ ನಿಮ್ಮ ಪರಿಸ್ಥಿತಿ ಏನಾಗಿದೆ? ಅಯ್ಯೋ ಹಿಂಗಾಗಿದೆ, ಸರಿ ಆಯ್ತು, ಏನೋ ಒಂದು ಮಾಡೋಣ ಪ್ಲಾನ್ ಆಗಿ, ನಿಮ್ಗೇನೋ ಗೊತ್ತೇ ಇಲ್ವಾ ಬೀಳಿಸ್ತಾರೆ ಅಂದ್ಬಿಟ್ಟು? ಗೊತ್ತಿಲ್ದಿರಾನೆ ನೀವು ಆರ್ಮಿ ಅವ್ರನ್ನ, ಪೊಲೀಸ್ ಅವ್ರನ್ನ, BBMP ಅವ್ರನ್ನ 700 ಜನನ್ನ ನಿಲ್ಸಿದಿರಲ್ಲ, ನ್ಯಾಯಕ್ಕೆ ಒಬ್ಬನಾದ್ರೂ ನಿಲ್ಲಿಸ್ತೀರಾ ನೀವು? ಇಷ್ಟು ಜನ ನ್ಯಾಯಕ್ಕೆ ಇದೀರಲ್ಲ, ಒಬ್ಬರಾದ್ರೂ ನ್ಯಾಯಕ್ಕೆ ಬಂದ್ರ? ಯಾರೋ ಪುಣ್ಯಾತ್ರು ಒಬ್ರ ಇಬ್ರ ಬಂದ್ರೆ ಆ ನನ್ನ ಮಕ್ಕಳನ್ನ ಆ ಕೇಸ್ ಹಾಕು, ಈ ಕೇಸ್ ಹಾಕಿ ಎತ್ತು ಒಳಗಡೆ ಹಾಕು. ಕೇಳೋನ್ ಇರ್ಬಾರ್ದು, ನ್ಯಾಯ ಕೇಳೋ ನೀಚ ಇರಬಾರ್ದು. ಬಡವರಲ್ಲ, ಅವ್ರಿಗೇನೋ ಗೊತ್ತಾಗಲ್ಲ, ಅವ್ರಿಗೇನಾಗಲ್ಲ, ಆಯ್ತಾ ಅನ್ಯಾಯ ಹೋಗ್ತಾರೆ, ಇನ್ನೊಂದ್ ಹತ್ರ ಬದುಕ್ತಾರೆ ಅಂತಾರಲ್ಲ. ನಿಮ್ ಮಕ್ಕಳಿಗೆ ಒಂಚೂರು ಮಾನ ಮರ್ಯಾದೆ ಇರಲ್ಲ, ಬಡವ್ರದ್ದು ಕಿತ್ಕೊಂಡ್ ತಿಂತೀರಲ್ಲ. ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಅವ್ರದ್ದು ಏನಿದೆಯೋ ಅವ್ರಿಗೆ ಏನಾನ ಒಂದು ಮಾಡ್ಕೊಡಿ. ಇಲ್ಲ ಇಷ್ಟಿಗೆ ಬಳೆ ತೊಡ್ಕೊಂಡು ಮನೇಲಿ ಕುತ್ಕೊಂಡ್ಬಿಡಿ, ಬೇಕಾಗಿಲ್ಲ. ಸರ್ಕಾರ ಏನಕ್ಕೆ ಬೇಕು? ನಮ್ಗೆ ಓಟ್ಗಳು ಹಾಕಲ್ಲ, ಏನು ಹಾಕಲ್ಲ, ನಮ್ಗೇನು ಬೇಕಾಗೇ ಇಲ್ಲ. ನಿಮ್ಮಿಂದ ಆಗಿದ್ ಬೇಡ ಆದ್ಮೇಲೆ ಬಳೆ ತೊಡ್ಕೊಂಡು ಮನೇಲಿ ಕುತ್ಕೊಂಡ್ಬಿಡಿ ಆರಾಮಾಗಿ, ಬೇಕಾಗಿಲ್ಲ. ಬಡವ್ರಿಗೆ ಬೇಕಾ ಅಂದ್ಮೇಲೆ ನೀವು ಬರ್ತೀರಾ ಅಂದ್ರೆ ರಾಜಕೀಯಲ್ಲಿ ಇರ್ರಿ, ಇಲ್ಲಾಂದ್ರೆ ಆರಾಮಾಗಿ ನಿಮ್ಮ ಹೆಂಡತಿ ಮಕ್ಕಳು ಇರ್ತಾರಲ್ಲ ನೆಮ್ಮದಿಯಾಗಿ ಮನೇಲಿ ಇರ್ರಿ. ನೈಟ್ ಎಲ್ಲ ಇರ್ತಾರಲ್ಲ, ಒಂದೊತ್ತು ಊಟಕ್ಕಾದ್ರೆ ಯಾವ ನನ್ನ ಆಗ್ಲಿ, ಯಾವ MLA, ಯಾವ CM ಆಗ್ಲಿ, ಯಾವ PM ಆಗ್ಲಿ, ಒಬ್ನನ್ನ ಬಂದು ಒಬ್ರಿಗೆ ಊಟ ಕೊಟ್ಟಿದ್ದೀರಾ? ಆ ಪೀರಿಯಡ್ ಆಗ ಒಂದು ಮಗು ರೋಡಲ್ಲಿದೆ, ಆ ಮಗು ವಾಶ್ರೂಮ್ಗೆ ಹೋಗಕ್ಕೂ ಬಟ್ಟೆ ಚೇಂಜ್ ಮಾಡಕ್ಕೂ ಕೊಡ್ತೀರ ಮಾಡಿದೀರಲ್ಲ ನೀವು. ಹೊಟ್ಟೆಗೆ ಅನ್ನ ತಿಂತೀರಾ, ಏಲ್ ತಿಂತೀರಾ ನೀವು? ಒಬ್ರಿಗನ್ನ ನಿಯತ್ತಿಲ್ವಾ? ಕಾಲ್ ಹಿಡ್ಕೊಳ್ರಿ ಸರ್, ಕಾಲಲ್ಲಿ ಹಿಂಗೆ ಒತ್ತಿ ಏನೇ ಹೋಗ್ರಿ, ಎಲ್ಲನ್ನ ಹೋಗ್ಕೊಳ್ರಿ. ಇವ್ರ ಅಪ್ಪನ ಆಸ್ತಿಯಿಂದ ಬಂದಿದ್ದಾರೆ ಅಂದ್ರೆ ಗೌರ್ಮೆಂಟ್ ನಮ್ಮ ಆಸ್ತಿನೇ ಅಲ್ವಾ? ಅದೇನ ನಾವೇನೋ ಅಕ್ರಮ ಮಾಡ್ಕೊಂಡು 5-6 ಬಿಲ್ಡಿಂಗ್ಗಳು ಕಟ್ಕೊಂಡು ಡ್ಯೂಟಿಗೆ ಆಫೀಸ್ಗಳು ಮಾಡ್ಕೊಂಡಿದ್ರೆ ನೀವು ಕಿತ್ಕೊಳ್ಳಿ ನ್ಯಾಯ. ₹1 ಇಲ್ಲ ಅಂದವರಿಗೆ ಅವರು ಒಂದು ಮನೆ ಕಟ್ಟಬೇಕಂದ್ರೆ 1 ವರ್ಷ ಸರ್, 1 ವರ್ಷ ಕಟ್ಟಬೇಕು ಒಂದು ಮನೆ ಕಟ್ಟಕ್ಕೆ. ಇರೋನ್ಗೇನು ತಗೊಂಡು ಕಟ್ಬಿಡ್ತಾನೆ, ಆ ವರ್ಷದಲ್ಲಿ ಕ್ಲೀನ್ ನೀವು ತಗೊಂಡು ಕಟ್ಟಿದ್ರೆ ಸರ್, ಒಂದೇ ಒಂದು ದಿನದಲ್ಲಿ ನೀವು ನ್ಯಾಲ್ಮಟ್ಟ ಮಾಡಿಬಿಟ್ರೆ 3 ದಿವಸ ನಿಂತ್ಕೊಂಡ್ರೆ ಎಲ್ಲ ಹೋಗ್ಬಿಟ್ಟಿದೆ. ಒಬ್ಬಮ್ಮ ಆಟ ಆಡಕ್ಕೆ ಬಂದು ಬಿದ್ದೋಗ್ಬಿಟ್ಟಿದ್ರೆ ಹಾಕ್ಕೊಂಡೋಗ್ರಿ, ಆಂಬುಲೆನ್ಸ್ ಇದೆ ಅಲ್ಲ ಹಾಕ್ಕೊಂಡೋಗ್ರಿ. ಒಂಚೂರನ್ನ ಮಾನವೀಯತೆ ಬೇಡವಾ? ಒಂಚೂರನ್ನ ನೀವು ಯಾರನ್ನ ರೋಡಲ್ಲಿ ಹೋಗಿರೋ ಬಿದ್ರೇನ ಅಯ್ಯೋ ಪಾಪ ಅಂತೀರಿ? ಇಂಥವ್ರಿಗೆಲ್ಲ ನೀವು ಅನ್ಯಾಯ ಮಾಡ್ಕೊಂಡು ಏನು ಉದ್ಧಾರ ಆಗ್ತೀರಾ? ಏನು ಇದು ಮಾಡಿ 20 ವರ್ಷದಿಂದ